ಜೈಪುರದ ಅಂಕಣದಲ್ಲಿ ಹೈ ವೋಲ್ಟೇಜ್ ಪಂದ್ಯ ನಡೀತಾ ಇದೆ. ಆರ್ಸಿಬಿ ಮತ್ತು ರಾಜಸ್ಥಾನ್ ರಾಯಲ್ಸ್ ನಡುವೆ ಪಂದ್ಯ ನಡೀತಾ ಇರುವಂತದ್ದು. ಈಗಾಗಲೇ ಜೈಪುರದ ಅಂಕಣದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡ ಟಾಸ್ ಅನ್ನ ಗೆದ್ದಿದೆ. ಟಾಸ್ ಅನ್ನ ಗೆದ್ದು ಬೌಲಿಂಗ್ ಅನ್ನ ಆಯ್ಕೆ ಮಾಡಿಕೊಂಡಿದೆ ಸಂಜು ಸ್ಯಾಮನ್ಸ್ ಪಡೆ. ಆರ್ಸಿಬಿ ತಂಡ ಆ ಹಿನ್ನೆಲೆಯಲ್ಲಿ ಬ್ಯಾಟಿಂಗ್ ಮೂಲಕ ಆರಂಭ ಮಾಡಲಿದೆ. ಈಗಾಗಲೇ ಆಡಿರುವಂತಹ 4 ಪಂದ್ಯಗಳಲ್ಲಿ ಕೇವಲ 1 ಪಂದ್ಯವನ್ನ ಗೆದ್ದಿರುವಂತಹ ಆರ್ಸಿಬಿ ತಂಡ ಸೋಲಿನ ದವಡೆಯಿಂದ ಹೊರಬರುತ್ತಾ, ಅದು ಕೂಡ ಆಡಿರುವ 3 ಪಂದ್ಯಗಳಲ್ಲಿ 3 ಪಂದ್ಯವನ್ನ ಗೆದ್ದು ಪಾಯಿಂಟ್ ಟೇಬಲ್ ನಲ್ಲಿ 2ನೇ ಸ್ಥಾನದಲ್ಲಿರುವಂತಹ ರಾಜಸ್ಥಾನ ರಾಯಲ್ಸ್ ತಂಡ ಈ ಬಾರಿ ಭರ್ಜರಿಯಾಗಿ ಬ್ಯಾಟಿಂಗ್ ಹಾಗೂ ಬೌಲಿಂಗ್ ಮೂಲಕ ತನ್ನ ಆಟದ ವೈಖರಿಯನ್ನ ಬದಲಾಯಿಸಿಕೊಂಡಿದೆ. ಹಾಗಾದ್ರೆ ರಾಜಸ್ಥಾನ ರಾಯಲ್ಸ್ ವಿರುದ್ಧ ಈ ಬಾರಿ ಆರ್ಸಿಬಿ ಗೆಲ್ಲುತ್ತಾ? ಈಗಾಗಲೇ ಆರ್ಸಿಬಿ ಅಭಿಮಾನಿಗಳು ನಿರಾಶೆಯಾಗಿದ್ದಾರೆ. ಆಡಿರುವಂತಹ 4 ಪಂದ್ಯದಲ್ಲಿ 3 ಪಂದ್ಯಗಳನ್ನು ಆರ್ಸಿಬಿ ಸೋತಿದೆ. ತವರು ಮನೆಯ ಅಂಕಣದಲ್ಲೂ ಕೂಡ ಆರ್ಸಿಬಿಗೆ ಗೆಲ್ಲೋದಕ್ಕೆ ಸಾಧ್ಯವಾಗಿಲ್ಲ. ಹಾಗಾಗಿ ಈ ಬಾರಿ ಫಾರ್ ಡುಪ್ಲೆಸಿ ಪಡೆ ರಾಜಸ್ಥಾನ ರಾಯಲ್ಸ್ ವಿರುದ್ಧ ಗೆಲ್ಲುತ್ತಾ ಅನ್ನುವಂತಹ ಅನುಮಾನ ಎಲ್ಲರಲ್ಲೂ ಕೂಡ ಇದೆ. ಯಾಕಂದ್ರೆ ರಾಜಸ್ಥಾನ್ ರಾಯಲ್ಸ್ ತಂಡ ಈಗಾಗಲೇ ಭರ್ಜರಿಯಾಗಿ ಆಡ್ತಾ ಬಂದಿದೆ. ಪಾಯಿಂಟ್ ಟೇಬಲ್ ನಲ್ಲಿ 2ನೇ ಸ್ಥಾನದಲ್ಲಿದೆ. ಉತ್ತಮವಾದಂತಹ ಆಟಗಾರರನ್ನ ಹೊಂದಿದೆ. ಇನ್ನು ಆರ್ಸಿಬಿ ಕೂಡ ಮೊದಲ ಹಂತದಲ್ಲೇ ತನ್ನ ಸೋಲನ್ನ ಕಾಣ್ತಾ ಇದೆ. ಕೇವಲ 1ನೇ ಪಂದ್ಯದಲ್ಲಿ ಗೆದ್ದಿರುವಂತದ್ದು. ಹಾಗಾದ್ರೆ ಇವತ್ತಿನ ಪಂದ್ಯದಲ್ಲಿ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ.